ರಾಜ್ಯದಲ್ಲಿ ಮತ್ತೆ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬರುವುದಕ್ಕೆ ಕಾರಣವಾಗಿರುವಂತಹ 17 ಅನರ್ಹ ಶಾಸಕರಲ್ಲಿ 16 ಅನರ್ಹ ಶಾಸಕರು ಇಂದು ಬೆಳಗ್ಗೆ 10:30ಕ್ಕೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಶಿವಾಜಿನಗರದ ಅನರ್ಹ ಶಾಸಕ ರೋಷನ್ ಬೇಗ್ ಬಿಟ್ಟು 16 ಅನರ್ಹರು ಕೂಡ ಸೇರ್ಪಡೆಯಾಗಲಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟ ಆಗ್ತಿದ್ದಂತೆ ಅನರ್ಹ ಶಾಸಕರು ಬಿಜೆಪಿಯಿಂದ ಸ್ಪರ್ಧೆ ಮಾಡೋದು ಪಕ್ಕಾ ಆಗಿದೆ. ಇಂದು ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೆ ರಾಜ್ಯ ಉಸ್ತುವಾರಿಯಾಗಿರುವಂತಹ ಮುರಳೀಧರ್ ರಾವ್ ನೇತೃತ್ವದಲ್ಲಿ 16 ಶಾಸಕರು ಮಲ್ಲೇಶ್ವರಂ ಬಳಿ ಇರುವಂತಹ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಬೆಳಗ್ಗೆ 10:30ಕ್ಕೆ ಅಧಿಕೃತವಾಗಿ ಬಿಜೆಪಿ ಬಾವುಟವನ್ನ ಹಿಡಿಯಲಿದ್ದಾರೆ. ಬಿಜೆಪಿಯಿಂದ ಅಧಿಕೃತ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ. ಎಚ್ ವಿಶ್ವನಾಥ್, ರಮೇಶ್ ಜಾರಕಿಹೊಳಿ, ಆರ್ ಶಂಕರ್, ಮಹೇಶ್ ಕುಮಟಳ್ಳಿ, ಆನಂದ್ ಸಿಂಗ್, ಮುನಿರತ್ನ, ಬಿಸಿ ಪಾಟೀಲ್, ಪ್ರತಾಪ್ ಗೌಡ ಪಾಟೀಲ್, ಸುಧಾಕರ್, ಶಿವರಾಮ್ ಹೆಬ್ಬಾರ್, ಗೋಪಾಲಯ್ಯ, ನಾರಾಯಣಗೌಡ, ಎಸ್ಟಿ ಸೋಮಶೇಖರ್, ಭೈರತಿ ಬಸವರಾಜು, ಎಂಟಿ ನಾಗರಾಜು, ಶ್ರೀಮಂತ ಪಾಟೀಲ್ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. 10 ಗಂಟೆಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಆಫೀಸ್ನಲ್ಲಿ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇದ್ದೇವೆ. ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮೂಲಕ ಚುನಾವಣೆಯನ್ನು ಎದುರಿಸ್ತೇವೆ. ಚುನಾವಣೆಯಲ್ಲಿ ಜನರ ಆಶೀರ್ವಾದದಿಂದ ಮತ್ತು ಪುನಃ ಈ ಕ್ಷೇತ್ರವನ್ನು ಪ್ರತಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಮಾಡಿದ್ದೇವೆ. ಸಮಯ ಭಾಳ ಕಡಿಮೆ ಇದೆ. ಸೋಮವಾರ ದಿವಸ ಕೊನೆಯ ಡೇಟ್ ಇದೆ. ಬಹುತೇಕ ಜನ ನಾವೆಲ್ಲ ಸೋಮವಾರ ದಿವಸ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಬಿಜೆಪಿ ಪಕ್ಷ ಸೇರೋ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ವಿ. ಬೆಳಗ್ಗೆ 10:30 ಬಿಜೆಪಿ ಕಚೇರಿಯಲ್ಲಿ ನಾವೆಲ್ಲರೂ ಬಿಜೆಪಿ ಪಕ್ಷವನ್ನು ಸೇರ್ತಾ ಇದ್ದೀವಿ. ಅದಕ್ಕೆ ಮುಂಚೆ 9:30ಕ್ಕೆ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗಿ ಬಿಜೆಪಿ ಆಫೀಸ್ಗೆ ಹೋಗಿ ಬಿಜೆಪಿ ಪಕ್ಷವನ್ನು ಸೇರಿ ನಂತರ ನಮ್ಮ ಕ್ಷೇತ್ರಗಳಿಗೆ ತೆರಳ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಶಾಕ್ ಎದುರಾಗಿರುವಂತದ್ದು ಅಂದ್ರೆ ಅದು ರೋಷನ್ ಬೇಗ್ ಅವರಿಗೆ. ಶಿವಾಜಿನಗರದ ಅನರ್ಹ ಶಾಸಕ ರೋಷನ್ ಬೇಗ್ಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಇಂದು 16 ಅನರ್ಹ ಶಾಸಕರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆದ್ರೆ ಅನರ್ಹ ಶಾಸಕ ರೋಷನ್ ಬೇಗ್ಗೆ ಮಾತ್ರ ಕಂಟಕ ಎದುರಾಗಿದೆ. ಬಿಜೆಪಿ ಪಟ್ಟಿಯಲ್ಲಿ ರೋಷನ್ ಬೇಗ್ ಅವರ ಹೆಸರು ಮಾತ್ರ ಇಲ್ಲ. 17 ಅನರ್ಹ ಶಾಸಕರ ಪೈಕಿ 16 ಅನರ್ಹ ಶಾಸಕರು ಮಾತ್ರ ಬಿಜೆಪಿ ಸೇರ್ಪಡೆ ಆಗ್ತಾ ಇರುವಂತದ್ದು. ಇನ್ನು ಬೇಗ್ ಸೇರ್ಪಡೆಗೆ ಸಿಕ್ಕಿಲ್ಲ ಇನ್ನೂ ಕೂಡ ಗ್ರೀನ್ ಸಿಗ್ನಲ್. ರೋಷನ್ ಬೇಗಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಶಿವಾಜಿನಗರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ರೋಷನ್ ಬೇಗ್ ಅವರು. ಸೊ ಅವರಿಗೆ ಇನ್ನೂ ಕೂಡ ಬಿಜೆಪಿಗೆ ಸೇರ್ಪಡೆಯಾಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಯಾವ ಕಾರಣಕ್ಕೆ ರೋಷನ್ ಬೇಗ್ ಅವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು. RSS ನಾಯಕರು ಇಲ್ಲಿ ಪ್ರಮುಖವಾಗಿ ಅಡ್ಡಗಾಲಾಗಿದ್ದಾರೆ ರೋಷನ್ ಬೇಗ್ ಅವರಿಗೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ರುದ್ರೇಶ್ ಅವರ ಕೊಲೆ ಪ್ರಕರಣ, ಇನ್ನೊಂದ್ ಕಡೆ IMA ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೋಷನ್ ಬೇಗ್ ಅವರ ಹೆಸರು ಕೂಡ ತಳ್ಕಾಕೊಂಡಿದೆ. ಸೊ ಹೀಗಾಗಿ ಈ ಎಲ್ಲಾ ಪ್ರಕರಣಗಳ ಒಂದು ಹಿನ್ನೆಲೆಯಲ್ಲಿ ರೋಷನ್ ಬೇಗ್ ಅವರಿಗೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಸೇರ್ಪಡೆ ಆಗಲಿಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಯಾವಾಗ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಥವಾ ಶಿವಾಜಿನಗರದಿಂದ ಅವರಿಗೆ ಬಿಜೆಪಿ ಟಿಕೆಟೇ ಸಿಗಲ್ವಾ, ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾಗಿದೆ. ಇನ್ನೊಂದು 2-3 ದಿನದಲ್ಲಿ ಇದಕ್ಕೆ ಸ್ಪಷ್ಟವಾದಂತ ಉತ್ತರ ಸಿಗುವಂತ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ರೋಷನ್ ಬೇಗ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಇಳಿಬಹುದು. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಇದರ ನಡುವೆ ಅನರ್ಹ ಶಾಸಕ ರೋಷನ್ ಬೇಗ್ ಪಟ್ಟಿಯಲ್ಲಿ ಹೆಸರು ಸೇರಿಸಿಲ್ಲ. ಇದರಿಂದ ಆತಂಕಕ್ಕೆ ಒಳಗಾಗಿರುವಂತಹ ರೋಷನ್ ಬೇಗ್ ನಿನ್ನೆ ತಡರಾತ್ರಿ ಸಿಎಂ BS ಯಡಿಯೂರಪ್ಪ ಅವರನ್ನ ಸಿಎಂ ಪುತ್ರ ವಿಜಯೇಂದ್ರ ಅವರ ಜೊತೆಗೆ ತೆರಳಿ ಭೇಟಿಯನ್ನ ನೀಡಿದ್ರು. ಕೇವಲ 5 ನಿಮಿಷ ಚರ್ಚಿಸಿ ಹೊರ ನಡೆದ್ರು ರೋಷನ್ ಬೇಗ್ ಅವರು. ಮಾಧ್ಯಮಗಳನ್ನ ನೋಡಿಯೂ ಕೂಡ ನೋಡಿದಂತೆ ಪಕ್ಕದ ರಸ್ತೆ ಮೂಲಕ ಯೂ ಟರ್ನ್ ತೆಗೆದುಕೊಂಡು ಹೋದ್ರು. ಇನ್ನು ಗೊಂದಲಕ್ಕೀಡಾದಂತ ರೋಷನ್ ಬೇಗ್ಗೆ ಸಿಎಂ BSY ಧೈರ್ಯ ಹೇಳಿ ಕಳಿಸಿದ್ದಾರೆ. ಜೊತೆಗೆ RSS ಪರ್ಮಿಷನ್ಗೆ ಸಿಎಂ ಕಾಯ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ರಾಜ್ಯದ 15 ಕ್ಷೇತ್ರಗಳ ಉಪಚುನಾವಣೆ ಪೈಕಿ ತೀವ್ರ ಜಿದ್ದಾಜಿದ್ದಿಯಿಂದ ಕೂಡಿರುವಂತಹ ಒಂದು ಕ್ಷೇತ್ರ ಅದು ಹೊಸಕೋಟೆ ಬೈ ಎಲೆಕ್ಷನ್ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿ ಮುಖಂಡ ಶರತ್ ಬಚ್ಚೇಗೌಡ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಇಂದು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಈ ಮೂಲಕ ಬಿಜೆಪಿಗೆ ಮೊದಲ ಬಂಡಾಯ ಎದುರಾದಂತೆ ಆಗಿದೆ. ಈಗಾಗಲೇ ಹೊಸಕೋಟೆ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಅವರಿಗೆ ಟಿಕೆಟ್ ಸಿಕ್ಕಿದೆ. 2 ಬಾರಿ ನಾಮಪತ್ರ ಸಲ್ಲಿಕೆಗೆ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ನಿರ್ಧರಿಸಿದ್ದಾರೆ. ಇಂದು ಎಂಟಿಬಿ ನಾಗರಾಜ್ ಸಾಂಕೇತಿಕವಾಗಿ ಕೆಲ ಮುಖಂಡರೊಂದಿಗೆ ನಾಮಪತ್ರವನ್ನ ಸಲ್ಲಿಸಲಿದ್ದು ಸೋಮವಾರ ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಗುರುವಾರ ಒಳ್ಳೆ ದಿನ ಅಂತ ಕೇಳ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಇವತ್ತು ಬೆಂಗಳೂರಿನ ಅವಿಮುಕ್ತೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ 10ಕ್ಕೆ ಪೂಜೆಯನ್ನ ಸಲ್ಲಿಸಿ ನಂತರ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಅದಾದ್ಮೇಲೆ ಮತ್ತೆ 18ನೇ ತಾರೀಕು ಕೊನೆ ದಿನ ಏನಿದೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ, ಅವತ್ತು ಮತ್ತೆ ಬೃಹತ್ ರ್ಯಾಲಿಯೊಂದಿಗೆ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ರಾಜ್ಯದ 14 ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಇಂದು ಫಲಿತಾಂಶ ಪ್ರಕಟವಾಗುತ್ತೆ. ಒಟ್ಟು 409 ವಾರ್ಡ್ಗಳಿಗೆ ಮಂಗಳವಾರ ಮತದಾನ ನಡೆದಿದ್ದು ಇಂದು ಮತ ಎಣಿಕೆ ನಡೆಯುತ್ತೆ. ಆಯಾ ತಾಲೂಕು ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿರುವಂತದ್ದು. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಇದಕ್ಕಾಗಿ ರಾಜ್ಯ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ. ತಾಲೂಕು ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಇವಿಎಂಗಳನ್ನು ಇಡಲಾಗಿದೆ. 2 ಮಹಾನಗರ ಪಾಲಿಕೆ ಹಾಗೆ 105 ಮಹಾನಗರ ಪಾಲಿಕೆಯ ಸ್ಥಾನಗಳ ಜೊತೆಗೆ 6 ನಗರಸಭೆಗಳ 194, 3 ಪುರಸಭೆಗಳ 69 ಹಾಗೆ 3 ಪಟ್ಟಣ ಪಂಚಾಯಿತಿಗಳ 50 ಕ್ಷೇತ್ರಗಳು ಸೇರಿರುವಂತದ್ದು. ಟೋಟಲ್ ಆಗಿ 418 ವಾರ್ಡ್ಗಳ ಪೈಕಿ 409 ವಾರ್ಡ್ಗಳಿಗೆ ಚುನಾವಣೆ ನಡೆದಿದೆ. ಉಳಿದಂತ ವಾರ್ಡ್ಗಳಲ್ಲಿ ಅಲ್ಲಿ ಅವಿರೋಧ ಆಯ್ಕೆ ನಡೆದಿರುವಂತದ್ದು. ಇಂದು ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ತರ ತೀರ್ಪು ಪ್ರಕಟವಾಗಲಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿರುವಂತಹ ರಂಜನ್ ಗೊಗೊಯ್ ಅವರು ಹಾಗೆ ನ್ಯಾಯಮೂರ್ತಿ ರೋಹಿಂಗ್ಟನ್ ನಾರಿಮನ್, ಡಿವೈ ಚಂದ್ರಚೂಡ್ ಮಲ್ಹೋತ್ರಾ ಒಳಗೊಂಡ ನ್ಯಾಯಪೀಠದಿಂದ ತೀರ್ಪು ಹೊರಬರಲಿದೆ. ಕಳೆದ ವರ್ಷ ಶಬರಿಮಲೆಗೆ ಮಹಿಳೆಯರ ಪ್ರವೇಶದ ಪರ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತ್ತು. ತೀರ್ಪು ಮರುಪರಿಶೀಲನೆಗೆ ಶಬರಿಮಲೆ ದೇಗುಲ ಟ್ರಸ್ಟ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಇಂದು ಶಬರಿಮಲೆ ದೇಗುಲ ಟ್ರಸ್ಟ್ ಅರ್ಜಿಯ ತೀರ್ಪು ಪ್ರಕಟವಾಗಲಿದೆ. ಶಬರಿಮಲೆ ತೀರ್ಪಿನ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ. ತೀವ್ರ ಕುತೂಹಲ ಕೆರಳಿಸಿದಂತ ರಫೇಲ್ ಯುದ್ಧ ವಿಮಾನ ಖರೀದಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಲಾಗಿದ್ದಂತ ಮರುಪರಿಶೀಲನಾ ಅರ್ಜಿ ತೀರ್ಪು ಇಂದು ಹೊರಬೀಳುತ್ತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ರಂಜನ್ ಗೊಗೊಯ್, ನ್ಯಾಯಮೂರ್ತಿಗಳಾದಂಥ ಎಸ್.ಕೆ. ಕೌಲ್, ಕೆ.ಎಂ. ಜೋಸೆಫ್ ನ್ಯಾಯಪೀಠ ತೀರ್ಪನ್ನು ನೀಡಲಿದೆ. ರಫೇಲ್ ಖರೀದಿ ಒಪ್ಪಂದದಲ್ಲಿ ಅಕ್ರಮ ನಡೆದಿದ್ದು ತನಿಖೆಗೆ ಆದೇಶಿಸಬೇಕು ಅಂತ ಕೋರಿ ಸಲ್ಲಿಕೆ ಆಗಿದ್ದಂತ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ 2018 ಡಿಸೆಂಬರ್ 14ರಂದು ವಜಾಗೊಳಿಸಿತ್ತು. ಅದಾದ್ಮೇಲೆ ರಫೇಲ್ ಒಪ್ಪಂದದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಅವ್ಯವಹಾರ ನಡೆಸಿದೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಮರುಪರಿಶೀಲನಾ ಅರ್ಜಿಯ ವಿಚಾರಣೆಯನ್ನ ಮೇ 10ರಂದು ಪೂರ್ಣಗೊಳಿಸಿದಂತ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನ ಇಂದಿಗೆ ಕಾಯ್ದಿರಿಸಿತ್ತು. ಹೀಗಾಗಿ ಇವತ್ತು ರಫೇಲ್ ಯುದ್ಧ ವಿಮಾನ ಖರೀದಿ ಹಗರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಹೊರಬರಲಿದೆ. ಸಂಬಂಧಿಕರ ಮದುವೆ ಅಂತ ಬಹಳ ಖುಷಿಯಿಂದಲೇ ಕುಟುಂಬದವರೆಲ್ಲ ಮದುವೆಗೆ ಬಂದಿದ್ರು. ಅದರಲ್ಲೂ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮದುವೆ ಅಂದ್ರೆ ಕೇಳ್ಬೇಕಾ? ಹೀಗೆ ಮದುವೆಗೆ ಬಂದಾಗ ಇದ್ದಂತ ಖುಷಿ ಮದುವೆ ಮುಗಿಸಿ ಹೊರಗೆ ಬರುವಷ್ಟರಲ್ಲಿ ಮಾಯವಾಗಿತ್ತು. ಹೆತ್ತ ತಂದೆ ತಾಯಿಯ ಕಣ್ಣ ಮುಂದೆನೆ ಬಾಲಕ ನರಳಿ ಸಾವನ್ನಪ್ಪಿದ್ದ. ಇದೇ ನವೆಂಬರ್ 9ರಂದು ಕರಿಯಪ್ಪ ಅನ್ನೋರ ಫ್ಯಾಮಿಲಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮದುವೆಗೆ ಬಂದಿತ್ತು. ಗೇಟ್ 9ರ ಪ್ರಿನ್ಸಸ್ ಶೈನ್ನಲ್ಲಿ ನಡೆದ ಮದುವೆ ಸಮಾರಂಭಕ್ಕೆ ಎಲ್ಲರೂ ಬಂದಿದ್ರು. ಮದುವೆ ಮುಗಿಸಿ ರಾತ್ರಿ ಸುಮಾರು 10 ಗಂಟೆ ವೇಳೆ ಸುಂಕದ ಕಟ್ಟೆಗೆ ಹೊರಡಲು ಹೊರಗೆ ಬಂದಿದ್ದಾರೆ. ಈ ವೇಳೆ ಗೇಟ್ ನಂಬರ್ 9ರ ಬಳಿಯ ವೆಲ್ಕಮ್ ಬೋರ್ಡ್ನ ಡೆಕೋರೇಷನ್ ನೋಡೋಕೆ 11 ವರ್ಷದ ಬಾಲಕ ಸುದರ್ಶನ್ ಹೋಗಿದ್ದಾನೆ. ಆದರೆ ಆ ವೆಲ್ಕಮ್ ಬೋರ್ಡ್ನಲ್ಲಿ ವೈರ್ ಒಂದು ಹೊರಗೆ ಬಂದಿತ್ತು. ಆ ವೈರ್ ಮುಟ್ಟಿದ್ದೇ ತಡ ಕರೆಂಟ್ ಶಾಕ್ ಹೊಡೆದು ಸುದರ್ಶನ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ.
ಮಳೆ ಬರೋ ಟೈಮ್ನಲ್ಲಿ ಮಗನಿಗೆ ಕರೆಂಟ್ ಶಾಕ್ ಹೊಡೆದಿದ್ದೇ ತಡ ತಂದೆ ತಾಯಿ ಇಬ್ಬರೂ ರಕ್ಷಣೆಗೆ ಹೋದ್ರು. ಆದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಮಗ ಉಳಿಯಲಿಲ್ಲ. ಡೆಕೋರೇಷನ್ ಬೋರ್ಡ್ನಿಂದ ಹೊರಗೆ ಬಿಟ್ಟಿದ್ದ ವೈರ್ಗೆ ಟೇಪ್ ಹಾಕದೆ ಬಿಟ್ಟಿದ್ದು ಈ ಬಾಲಕನ ಸಾವಿಗೆ ಕಾರಣವಾಯಿತು. ಮೃತ ಬಾಲಕನ ತಂದೆ ಕರಿಯಪ್ಪ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಪ್ರಿನ್ಸಸ್ ಶೈನ್ ಕಲ್ಯಾಣ ಮಂಟಪದ ಮಾಲೀಕ, ಮ್ಯಾನೇಜರ್ ಹಾಗೂ ಡೆಕೋರೇಷನ್ ಇನ್ಚಾರ್ಜ್ ಮೇಲೆ ದೂರು ದಾಖಲಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಹಾಗೆ ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರ ಮಹತ್ವಾಕಾಂಕ್ಷೆಯ ಯೋಜನೆ. ಜನನು ಈ ಯೋಜನೆ ಬಗ್ಗೆ ಭಾರೀ ಕನಸನ್ನ ಕಂಡಿದ್ರು. ಆದರೆ ಈಗ ಯೋಜನೆ ಸ್ಥಗಿತವಾಗಿ 2 ವರ್ಷಗಳು ಕಳೆದಿವೆ. ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ಮುಖ್ಯ ಹೆದ್ದಾರಿ ಅಂದ್ರೆ NH75. ಎಲ್ಲ ಸರಿಯಾಗಿ ಆಗಿದ್ರೆ ಇಡೀ ರಸ್ತೆ 4 ವೇ ಆಗಬೇಕಿತ್ತು. ಸವಾರರು ನಿರಾಯಾಸವಾಗಿ ಮಂಗಳೂರಿನಿಂದ ಬೆಂಗಳೂರು ತಲುಪುತ್ತಿದ್ರು. ಆದ್ರೆ ಈಗ ನರಕ ನೋಡುವಂತಾಗಿದೆ. ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಿಂದ ಗುಂಡ್ಯಾದವರೆಗೂ ಮತ್ತು ಹಾಸನದಿಂದ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿವರೆಗೂ 4 ವೇ ಕಾಮಗಾರಿ 2017ರಲ್ಲಿ ಆರಂಭವಾಗಿತ್ತು. ಇನ್ನೊಂದೆರಡು ತಿಂಗಳಲ್ಲಿ ಕಾಮಗಾರಿ ಮುಗಿಬೇಕಿತ್ತು. ಆದರೆ ಇದುವರೆಗೂ 6% ಮಾತ್ರ ಕಾಮಗಾರಿ ಮುಗಿದಿದೆ. ಕೆಲವೆಡೆ ನೇರ ರಸ್ತೆ ಮಾಡುವ ಸಲುವಾಗಿ ಗುಡ್ಡ ಅಗೆದಿದ್ದಾರೆ. ಮಳೆಗಾಲ ಮುಗಿದಿದ್ರೂ ಒಂದು ಗುಂಡಿಯನ್ನು ಮುಚ್ಚಿಲ್ಲ. ಚಿಕ್ಕಪುಟ್ಟ ವಾಹನಗಳ ಜೊತೆ ಓಲ್ವೋ ಬಸ್ ಡ್ರೈವರ್ಗಳು ಜೀವ ಕೈಯಲ್ಲಿ ಹಿಡಿದು ವಾಹನ ಓಡಿಸಬೇಕಿದೆ. ಸಂಸದ ನಳಿನ್ ಕುಮಾರ್ ಕೂಡ ಇದೇ ದಾರಿಯಲ್ಲಿ ಬೆಂಗಳೂರಿಗೆ ಓಡಾಡಿದ್ರೂ ಜನರ ಕಷ್ಟ ಗೊತ್ತಾಗ್ತಿಲ್ಲ. ಸುಮಾರು 2 ವರ್ಷದ ಮೊದಲು ಈಗ ರಸ್ತೆ ದುರಸ್ತಿ ಕಾಮ ಮತ್ತು ಅಗಲೀಕರಣ ನಡೆಯಿತು. ಆದರೆ ಈಗ ಅದನ್ನು ಯಾರೂ ಕೇಳುವವರಿಂದ ಇಲ್ಲದಂತಾಗಿದೆ. ನಾವು ಕಾರಣ ಕೇಳಿ RTA ಹಾಕಿದ್ದೆವು. ಇದನ್ನು ಕೇಳಿದಾಗ ಅದು ಬಂದ ಒಂದು ಶಾಕಿಂಗ್ ನ್ಯೂಸ್ ಏನಂದರೆ ಇದಕ್ಕೆ ಸರ್ಕಾರದ ಯಾವುದೇ ಫಂಡ್ ಬಂದಿಲ್ಲ ಅಂತ ಮತ್ತು ಫಂಡ್ ಇಲ್ಲ ಅಂತ ತಿಳಿದು ಬಂದಿದೆ. ಸದ್ಯದಲ್ಲಿ ದುರಸ್ತಿಯಾಗುವಂಥ ಲಕ್ಷಣಗಳು ಕಾಣಿಸ್ತಿಲ್ಲ. ಹಣಕಾಸಿನ ಸಮಸ್ಯೆಯಿಂದ L&T ಕಂಪನಿ ಅರ್ಧಕ್ಕೆ ಕೆಲಸ ನಿಲ್ಲಿಸಿ 1 ವರ್ಷ ಕಳೆದಿದೆ. ಹಣವಿಲ್ಲದೆ ಕಂಪನಿ ಕೆಲಸ ನಿಲ್ಲಿಸಿದೆ ಅಂತ RTIನಲ್ಲಿ ಬಹಿರಂಗವಾಗಿದೆ. ಇವತ್ತು ನಾವು ಮಾಹಿತಿ ಹಕ್ಕಿನ ಪ್ರಕಾರ ಕೇಳುವಾಗ ಆ ಕಾಂಟ್ರಾಕ್ಟರಿಗೆ, ಗುತ್ತಿಗೆದಾರನಿಗೆ ಸರಿಯಾಗಿ ಸರ್ಕಾರದಿಂದ ಹಣ ಸಂದಾಯವಾಗಿಲ್ಲ ಎಂಬುದು ನಾವು ಕೇಳ್ತೇವೆ. MP ಆದ ನಳಿನ್ ಕುಮಾರ್ ಅವರು ಸ್ವಲ್ಪವಾದರೂ ಮುತುವರ್ಜಿ ವಹಿಸಿಕೊಂಡು ಆ ಪೇಮೆಂಟ್ ಯಾಕೆ ಬರುವುದಿಲ್ಲ, ಅವರ ಹಣ ಸಂದಾಯ ಆ ಕಾಂಟ್ರಾಕ್ಟರಿಗೆ ಯಾಕೆ ಆಗುವುದಿಲ್ಲ ಅಂತೇಳಿ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿತ್ತು. ಬಿಜೆಪಿ ಸಂಸದರ ಕ್ಷೇತ್ರವಿದು, ಅವರದ್ದೇ ಸರ್ಕಾರ. ಕೂಡಲೇ ನಳಿನ್ ಕುಮಾರ್ ಕಟೀಲ್ ಈ ರಸ್ತೆ ಕಾಮಗಾರಿ ಮಾಡಿಸಿ ವಾಹನ ಸವಾರರ ಕಷ್ಟವನ್ನ ದೂರ ಮಾಡಬೇಕಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಯಾವುದೇ ಒಂದು ಯೋಜನೆ ಪೂರ್ಣಗೊಳ್ಳೋದಕ್ಕೆ ಹಬ್ಬಬ್ಬ ಅಂದ್ರೆ 5 ವರ್ಷ ಅಥವಾ 10 ವರ್ಷ ಆಗುತ್ತೆ. ಆದ್ರೆ ಚಾಮರಾಜನಗರ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಕಾಮಗಾರಿ 20 ವರ್ಷ ಕಳೆದ್ರೂ ಕೂಡ ಮುಗ್ದಿಲ್ಲ. ಒಂದ್ ಕಡೆ ಕಾಮಗಾರಿ ನಡೀತಾ ಇದ್ರೂ ಕೂಡ ಇನ್ನೊಂದು ಕಡೆ ಕುಸಿಯುತ್ತಾ ಬರ್ತಾ ಇದೆ. ಇದು ಚಾಮರಾಜನಗರದ ಜಿಲ್ಲಾ ಕ್ರೀಡಾಂಗಣ. 1999ರಲ್ಲಿ ವಾಟಾಳ್ ನಾಗರಾಜ್ ಶಾಸಕರಾಗಿದ್ದಾಗ ಕೆರೆಯ 25 ಎಕರೆ ಜಾಗವನ್ನು ಜಿಲ್ಲಾ ಕ್ರೀಡಾಂಗಣಕ್ಕೂ 3 ಎಕರೆ ಜಾಗವನ್ನು ಖಾಸಗಿ ಬಸ್ ನಿಲ್ದಾಣಕ್ಕೂ ಮಂಜೂರು ಮಾಡಲಾಗಿತ್ತು. ಹಾಕಿ, ಕ್ರಿಕೆಟ್, ಬಾಸ್ಕೆಟ್ಬಾಲ್, ಸ್ವಿಮ್ಮಿಂಗ್ ಪೂಲ್, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್ ಸೇರಿದಂತೆ ಎಲ್ಲ ಕ್ರೀಡೆಗಳಿಗೂ ಅನುಕೂಲವಾಗುವಂತೆ ಕ್ರೀಡಾಂಗಣ ನಿರ್ಮಿಸುವ ಯೋಜನೆ ಇದಾಗಿತ್ತು. ಆದರೆ ಕಾಮಗಾರಿ ಆರಂಭವಾಗಿ 20 ವರ್ಷ ಕಳೆದ್ರೂ ಇನ್ನೂ ಪೂರ್ಣಗೊಂಡಿಲ್ಲ. ಒಂದ್ ಕಡೆ ಪ್ರೇಕ್ಷಕರ ಗ್ಯಾಲರಿ ನಿರ್ಮಾಣ ಕಾಮಗಾರಿ ನಡೀತಾ ಇದ್ರೆ ಇನ್ನೊಂದೆಡೆ ನಿರ್ಮಾಣವಾಗಿರುವ ಪ್ರೇಕ್ಷಕರ ಗ್ಯಾಲರಿ ಕುಸಿತಿದೆ. ಇತಿಹಾಸದಲ್ಲೇ ಮೊದಲನೇ ಕ್ರೀಡಾಂಗಣ ಅನ್ಸುತ್ತೆ ಇದು. 22 ವರ್ಷ ಆದರೂ ಇನ್ನೂ ಪೂರ್ಣ ಆಗಿಲ್ಲ, ಕ್ರೀಡಾ ಇಲಾಖೆಗೆ ಹಸ್ತಾಂತರ ಆಗಿಲ್ಲ. ಮತ್ತು ಕಾಮಗಾರಿ ಶುರುವಾಗಿ ಮುಗಿಬೇಕಾದ ಕಾಲದಲ್ಲಿ ಕುಸಿಯಕ್ಕೆ ಶುರುವಾಗಿದೆ. ಇದು ಯಾವುದೇ ಥರದ ಜೀವಹಾನಿ ಕೂಡ ಮಾಡಬಹುದು. ಕ್ರೀಡಾಪಟುಗಳಿಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಸರಿಯಾದ ಶೌಚಾಲಯ ವ್ಯವಸ್ಥೆ ಆಗಲಿ, ಮುಖ್ಯವಾಗಿ ಬೇಕಾಗಿರೋ ನೆರಳಿನ ವ್ಯವಸ್ಥೆ ಆಗಲಿ ಖಂಡಿತ ಇಲ್ಲ. ಕ್ರೀಡಾಂಗಣಕ್ಕೆ ಈವರೆಗೆ 15 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಖರ್ಚಾಗಿದೆ. ಒಳಾಂಗಣದ ಕೆಲಸ ಬಿಟ್ರೆ ಬೇರೆ ಯಾವ ಕೆಲಸವೂ ಆಗಿಲ್ಲ.
5.5 ಕೋಟಿ ವೆಚ್ಚದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣಗೊಂಡಿದ್ರೂ ನಿರ್ವಹಣೆ ಇಲ್ಲದೆ ಹಾಳಾಗಿದೆ. ಎಲ್ಲಿಯೂ ಕೂಡ ಯಾವುದೇ ಕಾಮಗಾರಿಗಳು ಕೂಡ ಪೂರ್ಣ ಆಗದೆ ಬಹಳ ಅಕ್ರಮ ನಡೀತಾ ಇದೆ. ಯಾವುದೇ ರೀತಿಯಾದಂಥ ದಿನನಿತ್ಯದ ಒಂದು ಆಟಪಾಠಗಳಿಗೆ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಮೈದಾನಗಳಿಲ್ಲ. ಈಗ ಸಿಂಥೆಟಿಕ್ ಒಂದು ಬಿಟ್ಟರೆ ಮತ್ತೆ ನಮ್ಮ ಇನ್ನೆಲ್ಲ ಕ್ರೀಡಾ ಇದನ್ನು ಕೂಡ ಅವ್ಯವಸ್ಥೆ ಮಾಡಿದ್ದಾರೆ. 12 DC ಬದಲಾವಣೆ ಆಗಿದೆ. ಇಲ್ಲಿ ಒಂದು ಇಟ್ಟಿಗೆನೂ ಕೂಡ ಬದಲಾವಣೆ ಆಗಿಲ್ಲ. ಕಳೆದ 20 ವರ್ಷಗಳಲ್ಲಿ ಹಲವಾರು ಮಂದಿ ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವಾರು ಮಂದಿ ಜಿಲ್ಲಾಧಿಕಾರಿಗಳು ಬಂದು ಹೋಗಿದ್ದಾರೆ. ಆದರೆ ಸ್ಟೇಡಿಯಂ ಮಾತ್ರ ರೆಡಿಯಾಗಿಲ್ಲ. SM ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಜ್ಯೋತಿಷಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಲುಕಿಸಿ 20 ಲಕ್ಷ ಸುಲಿಗೆ ಮಾಡಿದ್ದಂತ ಕದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಳ್ಳೇಗಾಲದ ಪ್ರಖ್ಯಾತ ಜ್ಯೋತಿಷಿ ರಾಘವನ್ ಬೆಂಗಳೂರಿನ ಹೆಸರುಘಟ್ಟ ನಿವಾಸಿಗಳಾದ ಸರೋಜಮ್ಮ ಅವರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿದಂತ ಸಂಭಾಷಣೆಯನ್ನ ರೆಕಾರ್ಡ್ ಮಾಡಿಕೊಂಡು ಆರೋಪಿಗಳು ಬ್ಲಾಕ್ ಮೇಲ್ ಮಾಡಲು ಆರಂಭಿಸಿದ್ರು. ಅಲ್ಲದೆ ಸುಮಾರು 20 ಲಕ್ಷ ರೂಪಾಯಿ ಸುಲಿಗೆ ಮಾಡಿ ಇನ್ನೂ 50 ಲಕ್ಷ ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟಿದ್ರು. ಆರೋಪಿಗಳ ಕಿರುಕುಳದಿಂದ ಬೇಸತ್ತ ರಾಘವನ್ ಕೊಳ್ಳೇಗಾಲ ಪೊಲೀಸರಿಗೆ ದೂರನ್ನ ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದಂತ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ. ಅದರಲ್ಲಿಯೂ ಹತ್ತಿ ಹಾಗೂ ಮೆಣಸಿನಕಾಯಿ ಫೇಮಸ್. ಈ ಫಸಲು ಬಂದ್ರೆ ಸಾಕು, ಶಾಲೆಗಿಂತ ಹೆಚ್ಚು ಹೊಲದಲ್ಲಿಯೇ ಇರ್ತಾರೆ ಮಕ್ಕಳು. ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಾ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾರೆ. ಪ್ರತಿ ಮಕ್ಕಳು ಶಿಕ್ಷಣ ಪಡೆಯಬೇಕು, ಓದಿ ವಿದ್ಯಾವಂತರಾಗಬೇಕು, ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೋಬೇಕು ಅಂತ ಸರ್ಕಾರ ಮಾಡಿರೋ ಯೋಜನೆಗಳು ಒಂದೆರಡಲ್ಲ. ಆದರೆ ಯಾವುದೇ ಯೋಜನೆಗಳು ವಿದ್ಯಾರ್ಥಿಗಳನ್ನ ತಲುಪುವಲ್ಲಿ ವಿಫಲವಾಗ್ತಿವೆ. ಅದಕ್ಕೆ ಸಾಕ್ಷಿ ರಾಯಚೂರು ಜಿಲ್ಲೆ. ಹೀಗೆ ಟಮ್ಟಮ್ಗಳಲ್ಲಿ ಹೋಗುವ ಮಕ್ಕಳು ಒಂದು ಕಡೆ, ಇನ್ನೊಂದು ಕಡೆ ಹೊಲದಲ್ಲಿ ದುಡಿತಿರೋ ಮಕ್ಕಳು. ಬಿತ್ತನೆ ಟೈಮ್ನಿಂದ ಹಿಡಿದು ಫಸಲು ತೆಗೆಯೋ ಟೈಮ್ ತನಕ ಮಕ್ಕಳು ಹೀಗೆ ಶಾಲೆ ಬಿಟ್ಟು ಹೊಲದಲ್ಲೇ ದುಡಿಯೋದು ಹೆಚ್ಚಾಗ್ತಿದೆ. ಶಾಲೆಗಿಂತ ಹೆಚ್ಚಾಗಿ ಹತ್ತಿ, ಮೆಣಸಿನಕಾಯಿ ಹೊಲದಲ್ಲೇ ಮಕ್ಕಳಿರ್ತಾರೆ. 50% ಮಕ್ಕಳು ಶಾಲೆಗೆ ಹೋಗಲ್ಲ. ರಾಯಚೂರು, ದೇವದುರ್ಗ ಹಾಗೂ ಮಾನವಿ ತಾಲೂಕಿನಲ್ಲಿ ಹೀಗೆ ಕೂಲಿ ಕೆಲಸ ಮಾಡೋ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಿದೆ. ಮಕ್ಕಳನ್ನ ಈಗ ಏನಾಗ್ಬಿಡೋದಂದ್ರೆ, ಈಗ ಹೊಲದವ್ರು ತಲೆಗೆ ಕೆಡ್ಸ್ಕೊಳ್ಳಂಗೆ ಯಾರಿಗೋ ಒಬ್ಬ ಆಟೋ ಡ್ರೈವರ್ಗೆ ಹೇಳ್ತಾರೆ ನಮಗೆ 20 ಮಕ್ಕಳು ಬೇಕಂತ ಹೇಳ್ತಾರೆ. ಆ 20 ಮಕ್ಕಳು ಸಪ್ಲೈ ಮಾಡುವಂತದ್ನ ಆ ಡ್ರೈವರ್ಗಳು ಕರ್ಕೊಂಡ್ ಬರ್ತಾರೆ. ಯಾಕೆ ಅವ್ರಿಗೂ ಏನದ, ಅವ್ರಿಗೆ ಪರ್ಸೆಂಟೇಜ್ ಕೊಡ್ತಾರೆ. ಒಂದು ಮಗುನ್ ಕರ್ಕೊಂಡ್ ಬಂದ್ರೆ ಒಂದು ಕೂಲಿಗೆ ಇಷ್ಟು ಮಗು ಅಂತ ಕೊಡ್ತಾರೆ. ಈ ರೀತಿ ಇರೋದ್ರಿಂದ ಅದು ಹೆಚ್ಚು ಬಾಲಕಾರ್ಮಿಕರ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜಿಲ್ಲೆಯಲ್ಲಿನ ಇತ್ತೀಚಿನ ಸಮೀಕ್ಷೆ ಪ್ರಕಾರ ಜಿಲ್ಲೆಯಲ್ಲಿ 8 ರಿಂದ 14 ವರ್ಷದ 1214 ಮಕ್ಕಳು ಕೂಲಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಬಹುತೇಕರು ಕೃಷಿ ಕೆಲಸ ಮಾಡ್ತಿದ್ದಾರೆ. 2012-13ನೇ ಸಾಲಿನಿಂದ ಇಲ್ಲಿಯವರೆಗೂ ಕೂಲಿಗಾಗಿ ವಾಹನಗಳಲ್ಲಿ ಕರೆದುಕೊಂಡು ಹೋಗುವಾಗ 399 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಒಟ್ಟು 1519 ಮಕ್ಕಳನ್ನು ಕೂಲಿಯಿಂದ ರಕ್ಷಿಸಿ ಶಾಲೆಗೆ ಸೇರಿಸಲಾಗಿದೆ. 4 ವಾಹನಗಳನ್ನು ಜಪ್ತಿ ಮಾಡಿ ಪೊಲೀಸ್ ಠಾಣೆಯ ವಶಕ್ಕೆ ನೀಡಲಾಗಿದ್ದು, ಮೋಟಾರು ವಾಹನ ಕಾಯ್ದೆಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಹಾಗೆ 22 ಮಕ್ಕಳನ್ನು ರಕ್ಷಣೆ ಮಾಡಿ ಮುಖ್ಯವಾಹಿನಿಗೆ ತರಲಾಗಿದೆ. ನಿರಂತರವಾಗಿ ಬಾಲಕಾರ್ಮಿಕ ಹಠಾದ್ದಾಳಿಯನ್ನು ಕೈಗೊಳ್ಳೋದ್ರ ಮುಖಾಂತರ ಜಿಲ್ಲೆಯನ್ನ ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತದೆ. ಇದಕ್ಕೆ ಎಲ್ಲಾ ಇಲಾಖೆಯ ಸಹಕಾರ, ಸಂಘ ಸಂಸ್ಥೆಗಳ ಪಾತ್ರದೊಂದಿಗೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಶಾಲೆಯಿಂದ ವಂಚಿತವಾಗುವ ಮಕ್ಕಳ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೇಳಿದ್ರೆ ಈ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿಯೇ ಇಲ್ಲ. ಇದು ವ್ಯವಸ್ಥೆ ಎಲ್ಲೋ ಒಂದು ಕಡೆ ಸರಿ ಲ್ಯಾಪ್ಸ್ ಆಗಿದೆ. ಅದನ್ನ ಸರಿ ಮಾಡಬೇಕಂದ್ರೆ ಪ್ರಕರಣಗಳು ಜನರಲ್ಲಿ ಜಾಗೃತಿ ಬರಬೇಕಾಗುತ್ತೆ. ಜನರಲ್ಲಿ ಜಾಗೃತಿ ಎಲ್ಲಿ ತನಕ ಬರಲ್ಲ ಇದನ್ನ ಸರಿಪಡಿಸಕ್ಕಾಗಲ್ಲ. ಆದಷ್ಟು ಇವರು ರ್ಯಾಂಡಮ್ ಆಗಿ ಈ ರೀತಿ ಹಿಡ್ಕೊಳ್ಳೋದು, ಕೇಸ್ಗಳು ಹಾಕೋದು, ರಿಮೈಂಡ್ ಹಾಕೋದು ಆಗ್ತಿದ್ರೆ ಜನರಲ್ಲಿ ಅವೇರ್ನೆಸ್ ಬರ್ತದನ್ನ. 14 ವರ್ಷದೊಳಗಿನ ಮಕ್ಕಳನ್ನು ದುಡಿಸಿಕೊಳ್ಳುವುದು ಅಪರಾಧ. ಇದು ಜಮೀನಿನ ಮಾಲೀಕರಿಗೂ ಗೊತ್ತಿರಬೇಕು. ಅಧಿಕಾರಿಗಳು ಅರಿವನ್ನು ಮೂಡಿಸಬೇಕು. ಇಲ್ಲದಿದ್ರೆ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ. ಕ್ಯಾಮರಾಮನ್ ಮಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು.
ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸಂಕ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕ ಶಾಲೆ ಬಿಟ್ಟು ಹೋಗ್ತಿರುವುದಕ್ಕೆ ಕಣ್ಣೀರನ್ನ ಹಾಕಿದ್ದಾರೆ. ಶಿಕ್ಷಕ ವೆಂಕಪ್ಪ ವರ್ಗಾವಣೆಯಾಗಿ ಬೇರೆ ಶಾಲೆಗೆ ತೆರಳುತ್ತಿದ್ದದನ್ನ ಕಂಡು ಗಳಗಳನೆ ಕಣ್ಣೀರು ಹಾಕಿದ್ದಾರೆ ವಿದ್ಯಾರ್ಥಿಗಳು. ಗ್ರಾಮಸ್ಥರು ಶಿಕ್ಷಕ ವೆಂಕಪ್ಪಗೆ ಬೀಳ್ಕೊಡುಗೆ ಮಾಡುವಾಗ ಶಾಲೆ ಮಕ್ಕಳು ಕಣ್ಣೀರನ್ನ ಹಾಕಿದ್ರು. ನಮ್ಮನ್ನ ಬಿಟ್ಟು ಹೋಗಬೇಡಿ ಸರ್ ಪ್ಲೀಸ್ ಅಂತ ಶಿಕ್ಷಕನನ್ನ ಮಕ್ಕಳು ಸುತ್ತುವರಿದ್ರು. ಇದನ್ನ ನೋಡಿದಂತ ಶಿಕ್ಷಕ ಕೂಡ ಮಕ್ಕಳ ಕಣ್ಣೀರಿಗೆ ಭಾವುಕರಾದರು. ಜೇನುತುಪ್ಪ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಇನ್ನು ವಿವಿಧ ರೀತಿಯ ಜೇನುತುಪ್ಪದ ಮೇಳ ಆಯೋಜನೆ ಮಾಡಿದ್ರೆ ಜನರು ಬಿಡ್ತಾರ. ಸಖತ್ ಎಂಜಾಯ್ ಮಾಡಿದ್ರು. ರಾಮನಗರದ ಜೇನು ಮೇಳದ ಝಲಕ್ ಇಲ್ಲಿದೆ ನೋಡಿ. ರಾಮನಗರದಲ್ಲಿ ಜಿಲ್ಲಾಡಳಿತದ ಹಾಗೂ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಇದೇ ಪ್ರಥಮ ಬಾರಿಗೆ ಜೇನು ಮೇಳ ನಡೆಯಿತು. ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನಡೆದ ಈ ಮೇಳದಲ್ಲಿ ವಿವಿಧ ಭಾಗಗಳಿಂದ ಬಂದಿದ್ದ ರೈತರು ತಾವು ಸಾಕಿದ್ದ ಜೇನನ್ನ ಪ್ರದರ್ಶನ ಮಾಡಿದ್ರು. ಸರ್ಕಾರ ಹಸು ಸಾಕಾಣೆ, ಕುರಿ ಸಾಕಾಣೆ ಜೊತೆಗೆ ಜೇನು ಸಾಕಾಣೆಗೂ ಅನುದಾನ ಕೊಡ್ತಿದೆ. ಜನರು ಇನ್ನಷ್ಟು ಹೆಚ್ಚಾಗಿ ಜೇನು ಸಾಕಾಣೆಗೆ ಮುಂದಾಗಬೇಕೆಂದು ಅಧಿಕಾರಿ ಕರೆ ಕೊಟ್ರು. ಜೇನು ಕೃಷಿಗೆ ಈ ಒಂದು ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಮ್ಮ ಪ್ರತಿಯೊಬ್ಬರು ಯಾರು ರೈತರು ಜೇನು ಸಾಕಣೆ ಮಾಡ್ತಾರೆ ಅವ್ರಿಗೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಸಹ ಕೊಡ್ತಾ ಇದ್ದೀವಿ. ಸಾಮಾನ್ಯ ರೈತರಿಗಾದರೆ 75%. ಒಂದು ಬಾಕ್ಸ್ಗೆ 4,500 ರೂಪಾಯಿ ಯೂನಿಟ್ ಕಾಸ್ಟ್ ಇದೆ. 3,395 ರೂಪಾಯಿ ನಾವು ಸಬ್ಸಿಡಿಯನ್ನು ಸಾಮಾನ್ಯ ರೈತರಿಗೆ, SCP TSP ರೈತರಿಗಾದರೆ 4,050 ರೂಪಾಯಿನ ನಾವು ಸಬ್ಸಿಡಿ ದರದಲ್ಲಿ ಈ ಜೇನು ಬಾಕ್ಸನ್ನು ಇದನ್ನು ಕೊಡ್ತಾ ಇದ್ದೀವಿ. ಕೆಲ ರೈತರು ತಾವೇ ತಯಾರಿಸಿದ ಜೇನುತುಪ್ಪವನ್ನ ಮಾರಾಟ ಮಾಡಿದ್ರು. ನಾವು ಜೇನುತುಪ್ಪದಿಂದ ಬೈ ಪ್ರಾಡಕ್ಟ್ ಮಾಡ್ತಾ ಇದ್ರಿ. ಜಿಂಜರ್ ಹನಿ, ಗಾರ್ಲಿಕ್ ಹನಿ, ತುಳಸಿ ಹನಿ, ಒಂದೊಂದಕ್ಕೆ ಒಂದೊಂದು ಮೆಡಿಸಿನ್ ವ್ಯಾಲ್ಯೂ ಇದೆ. ಜೇನು ಮೇಲಿಂದ ವ್ಯಾಸ್ಲಿನ್ ಮಾಡಿದ್ವಿ. ವ್ಯಾಸ್ಲಿನ್ನು, ಚೆಂಡು ಬಾಂಬು, ಕ್ಯಾಂಡಲ್ಸು ಇವೆಲ್ಲ ತುಂಬ ಬೇಡಿಕೆ ಇದ್ರಿ ಕಸ್ಟಮರ್ಸ್ನಲ್ಲಿ. ನಾವೆಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ, ಕೊಪ್ಪಳ ಎಲ್ಲ ತಾಲೂಕಿನಲ್ಲಿ ಜೇನು ಎಲೆ ಮೇಲೆ ನಡ್ತೈತೆ ಅದೆಲ್ಲ ಪ್ರದರ್ಶನಕ್ಕೆ ಇಟ್ಟು ನಾವು ಮಾರಾಟ ಮಾಡ್ತಾ ಇದ್ವಿ. ಪ್ರತಿ ತಾಲೂಕಿನಲ್ಲೂ ಇದನ್ನ ಜೇನು ಸಾಕಾಣಿಕೆ ತರಬೇತಿನ ರೈತರಿಗೆ, ಯುವಕರಿಗೆ ಕೊಟ್ಟರೆ ಅನುಕೂಲ ಆಗ್ತದೆ. ಪ್ರತಿಯೊಬ್ಬರು ಯಾಕೆಂದರೆ ತೋಟಗಾರಿಕೆ ಜಾಸ್ತಿ ಇರುವುದರಿಂದ ಎಲ್ಲ ಆದರೂ ಹುಳ ಜೇನುನ ನೊಣ ಪ್ರತಿ ಹೂವಿನ ಮೇಲೆ ಕೂತ್ಕೊಂಡ್ರೆ ಭಾಳ ಅನುಕೂಲವಾಗ್ತದೆ. ಬೆಳೆನೂ ಉತ್ಪಾದನೆ ಆಗ್ತದೆ. ತೆಂಗು ಆಗ್ಬೋದು, ಮಾವು ಆಗ್ಬೋದು, ಅಡಿಕೆ ಆಗ್ಬೋದು, ಪ್ರತಿಯೊಂದೂ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಜೇನು ನೊಣ ಇದ್ದಷ್ಟಕ್ಕೂ ರೈತನಿಗೆ ಬಲವೇ ಬಲ. ಕಪ್ಪು ಜೇನು, ತುಡುವೆ ಜೇನು, ಕಾಡು ಜೇನು, ಮಿಠಾಯಿ ಜೇನಿನ ರುಚಿ ಸವಿದು ಜನ ಖುಷಿಯಾದ್ರು.